ಜೈ ಶ್ರೀಮಾತ. ಯಾರ ಹತ್ರ ಹೂವು ಹಣ್ಣು ಕಾಣಿಕೆ ಇದೆ ವಿತ್ ಫ್ಯಾಮಿಲಿ ಅವ್ರು ಮಾತ್ರ ನಮಸ್ಕಾರ ಮಾಡಿ. ಏನು ತಂದಿಲ್ಲದೆ ಇರೋರು ಅಲ್ಲೇ ಕೈ ಮುಗಿದು ಹೊರಡಿ, ಊಟ ಮಾಡಿಬಿಟ್ಟು ಹೊರಡಿ. ಇದು ಪದ್ಧತಿಯಲ್ಲ, ನಮ್ಮ ಭಾರತೀಯ ಶ್ರೇಷ್ಠ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. 4 ಜನರನ್ನು ಬರೀ ಕೈಯಲ್ಲಿ ನೋಡಬಾರ್ದು. 1 ದೇವರು, 2 ಗುರುಗಳು, 3 ರಾಜ, 4 ಹುಟ್ಟಿದ ಮಕ್ಕಳನ್ನು ಮೊದಲನೇ ಸರಿ ಹೋಗುವಾಗ ರಿಕ್ತ ಹಸ್ತದಲ್ಲಿ ನೋಡಬಾರ್ದು ಅಂತೇಳಿ. ವಾಸ್ತವವಾಗಿ ನೀನು ಕೊಡುವ ಯಾವ ಹಣ್ಣನ್ನು ನಾನು ತಿನ್ನಲ್ಲ, ಎಲ್ಲೂ ತಿಂದಿಲ್ಲ, ತಿನ್ನಕ್ಕಾಗೋದೂ ಇಲ್ಲ. ರಾಶಿ ರಾಶಿ ಬಿದ್ದಿರುತ್ತೆ. ಆದರೆ ಕೊಡುವುದು ನಿನ್ನ ಧರ್ಮ. ನೀನು ಕೊಡುವ ದುಡ್ಡಿನಿಂದ ಜೀವನ ಮಾಡಲ್ಲ, ಆದರೆ ಕೊಡುವುದು ನಿನ್ನ ಧರ್ಮ. ಕೊಡುವುದನ್ನು ಕಲಿಸೋದು ಭಾರತೀಯ ಧರ್ಮ. ಅದಕ್ಕನುಗುಣವಾಗಿ ನಾವು ನಡ್ಕೋತಾ ಹೋಗಬೇಕು. ಜೊತೆಗೆ ನಮ್ಮಲ್ಲಿ ಯಾತಿಕ ಪದ್ಧತಿ ಬಂತು ಅಂದರೆ ಸಮರ್ಪಣಾ ಮನೋಭಾವ. ಹೇ ಭಗವಂತ, ಕೊಟ್ಟವನು ನೀನೇ ಎಲ್ಲವನು, ಆ ತೃಣವನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ ಅನ್ನುವ ಮನೋಭಾವದಲ್ಲಿ ನಾವೆಲ್ಲವನ್ನ ಮಾಡ್ತೀವೇ ಹೊರತು ಅದು ಅವರು ಉಪಯೋಗಕ್ಕೆ ಬರಲಿ ಅನ್ನೋ ಪದ್ಧತಿ ನಮ್ಮಲ್ಲಿರಲಿಲ್ಲ. ದೇವರು ತಿಂತಾನೆ ಅಂತ ನೈವೇದ್ಯ ಮಾಡಲ್ಲ, ನಾನು ಮಾಡಿದ್ದ ಸರ್ವವೂ ನಿನಗೆ ಸಮರ್ಪಿತ ಅಂತ ನೈವೇದ್ಯ ಮಾಡೋದು. ಮಡಲು ತುಂಬೋದು ಅಷ್ಟೇ. ಅದರ ವಿಚಾರ ಹೇಳ್ತಾ ಹೋದರೆ ಅದ್ರ ಹಿಂದೆ ಎಷ್ಟಿದೆ ಆ ಸತ್ಯ ಅನ್ನೋದು. ನನ್ನದೆಲ್ಲವನ್ನು ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ ಅಂಥೇಳಿ ಮಡಲು ತುಂಬತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದೂ ಆ ಭಾವನೆಗಳನ್ನು ನಾವು ಉನ್ನತೀಕರಣಗೊಳಿಸ್ಕೊಳ್ದೇನೆ ಇದ್ದರೆ ಅದು ಅತ್ಯಂತ ದ್ರೋಹದ ಕೆಲಸವಾಗುತ್ತೆ ಅಂತ ನಾನಲ್ಲ ಹೇಳಿದ್ದು, ಶ್ರೀಕೃಷ್ಣ ಪರಮಾತ್ಮ. ನಿನಗೆ ಸ್ವಲ್ಪ ಅವಕಾಶ ಇದ್ದರೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ದೇವತೆಗಳಿಂದ ಏನನ್ನು ನೀನು ಪಡಿತೀಯ ಅದನ್ನು ಅವರಿಗೆ ನೀನು ಕೊಡದೆ ನೀನೇ ತಿಂದರೆ ನೀನು ಕಳ್ಳನಾಗ್ತೀಯ ಅನ್ನೋ ಪದನ ಉಪಯೋಗಿಸ್ಬಿಡ್ತಾನೆ ಕೃಷ್ಣ. ಕಳ್ಳ ಅನ್ನೋ ಪದವನ್ನು ಉಪಯೋಗಿಸ್ತಾನೆ. ಯು ಹ್ಯಾವ್ ಟು ಗಿವ್ ಹಿಮ್. ಹಿ ಹ್ಯಾಸ್ ಗಿವನ್ ಯು ಎವ್ರಿಥಿಂಗ್. ನೀನೇನು ತಂದಿರಲಿಲ್ಲ, ಬರುವಾಗ ಬರೀ ಕೈಯಲ್ಲೇ ಬಂದಿದ್ದು. ಇಲ್ಲೆಲ್ಲವನ್ನು ಪಡ್ಕೊಂಡಿದ್ದು ಭಗವಂತನಿಂದ. ಆ ಭಗವಂತನಿಂದ ಪಡ್ಕೊಂಡಿದ್ದನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಎನ್ನುವ ಮನೋಭಾವನೂ ನಿನಗೆ ಬರದೇ ಇದ್ರೆ ನಿನ್ನದೆಂಥ ಭಕ್ತಿ? ಹಾಗಾರೆ ಅದು ಭಕ್ತಿನ? ಕೈ ಮುಗಿದು ಭಕ್ತಿನ? ನಮಸ್ಕಾರ ಮಾಡೋದು ಭಕ್ತಿನ? ನಿಜವಾಗಿ ಭಕ್ತಿ ಯಾವುದು? ನನ್ನದೆಲ್ಲವೂ ನಿನ್ನದೇ, ಹೇ ಭಗವಂತ ನೀನು ಕೊಟ್ಟಿದ್ಯಾ, ಇದು ನಿನ್ನದು, ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ ಅಂತ ಕೈ ಮುಗಿದು ಹೋಗ್ತಾನಲ್ಲ ಇಟ್ಟು. ಅದರ ಸಾಂಕೇತಿಕವಾಗಿ ಹಣ್ಣು ಹೂವು ಕಾಣಿಕೆಯನ್ನು ಕೊಡುವ ಪದ್ಧತಿ ನಮ್ಮಲ್ಲಿ ಬೆಳೀತೇ ಹೊರತು ಭಗವಂತ ಗುರು ಅದರಿಂದ ಜೀವನ ಮಾಡ್ತಾರೆ ಅಂತಲ್ಲ. ನೀನು ಯಾವಾಗ ಎಷ್ಟು ಕೊಟ್ಟಿದ್ದೆ ಅನ್ನೋದು ಮುಖ್ಯ ಅಲ್ಲ, ಈ ಸಮಯದಲ್ಲಿ ಏನು ಕೊಡ್ತೀಯ ಅನ್ನೋದು ಮುಖ್ಯ. ಇದನ್ನು ನನಗೆ ಕಲಿಸ್ತವರು ಲಕ್ಷ್ಮೀ ಹೃದಯ ರಹಸ್ಯ, ನಾರಾಯಣ ಹೃದಯ ರಹಸ್ಯದ ಮಂತ್ರವನ್ನು ಬೋಧನೆಯನ್ನು ಮಾಡಿ ಅದರ ಶಕ್ತಿಯನ್ನು ತುಂಬಿಟ್ಟಿದ್ದಂತಹ ನಾರಾಯಣಾಶ್ರಮ ಸ್ವಾಮಿಗಳು. ಅದ್ಭುತವಾದ ಕಾರ್ಯಕ್ರಮ ಅಲ್ಲಿ ನಡೀತಾ ಇತ್ತು. ಒಂದು ನಾರಾಯಣಾಶ್ರಮ ಸ್ವಾಮಿಗಳು ಸುಮಾರು ಭಕ್ತವರ್ಗ ತುಂಬ ಜನ, ಅವತ್ತು ಸುಮಾರು ಒಂದು 3,000 ಜನ ಇದ್ದರು ಹೆಬ್ಬೂರಿನಲ್ಲಿ. ನಾವು ಅವರ ಆತ್ಮೀಯ ಬಳಗಕ್ಕೆ ಸೇರಿದವರು. ಅಂದರೆ ಸತ್ಯ ಹೇಳಬೇಕು ಅಂದರೆ ಬೇಕಾದಷ್ಟು ಕಾಣಿಕೆಗಳನ್ನು ಅಲ್ಲಿ ಬಿಲ್ಡಿಂಗಿಗೆ ಇದೆಲ್ಲ ಕೊಡ್ತಾ ಇದ್ವಿ ನಾವು. ಅವತ್ತು ಅವರು ಪೂಜೆಯೆಲ್ಲ ಮುಗಿಸಿ, ಆ ಪದ್ಧತಿ ಎಲ್ಲ ಕಡೆಯೂ ಇರುತ್ತೆ, ಗುರುಗಳೇ ತೀರ್ಥ ಕೊಡ್ತಾರೆ. ಆ ಪದ್ಧತಿ ಶೃಂಗೇರಿಯಲ್ಲೂ ಇರಬಹುದು ಅನ್ಸುತ್ತೀನಿ, ಯಾವಾಗಲೂ ಇತ್ತದು. ನಾನು ಕೂಡ ಕ್ಯೂನಲ್ಲಿ ಹೋದೆ. ಸುಮಾರು ಒಂದು ಅರ್ಧ ಗಂಟೆ ಕ್ಯೂನಲ್ಲಿ ನಿಂತಿದ್ದೀನಿ. ಆಮೇಲೆ ಹೋಗಿ ತೀರ್ಥಕ್ಕೆ ಕೈ ಒಡ್ಡಿದೆ. ನೋಡಿ ನಕ್ಬಿಟ್ಟು ಹೇಳಿದ್ರು, ಅವ್ರು ಯಾರಿಗೂ ಹೇಳಿರಲಿಲ್ಲ, ನನಗೆ ಹೇಳಿದ್ರು, ಎಲ್ಲಿ ಕಾಣಿಕೆ ಅಂದರು. ನನಗೆ ತಬ್ಬಿಬ್ಬಾಗೋಯ್ತು. ಯಾಕೆಂದ್ರೆ ನಾವು ಬಂದಾಗಲೇ ಕಾಣಿಕೆ ಸಮರ್ಪಣೆ ಮಾಡಿದ್ವಿ. ಎಲ್ಲಿ ಕಾಣಿಕೆ ಅಂತಂದರು. ನನಗೆ ಗೊತ್ತಾಗಲಿಲ್ಲ. ಸುಮ್ಮನೆ ನಿಂತ್ಕೊಂಡೆ ಒಂದು ನಿಮಿಷ. ಅಷ್ಟು ಜನ ಇದ್ರು. ಹೇಳಿದ್ರು, ನೋಡು, ಮುಂಚೆ ಆಗಲಿ ಆಮೇಲಾಗಲಿ ನೀನು ಎಷ್ಟು ಲಕ್ಷ ಕೊಡ್ತೀಯ ಅದು ಯಾವುದೂ ಇಲ್ಲಿಗೆ ಲೆಕ್ಕಕ್ಕೆ ಬರಲ್ಲ. ಈಗ ನೀನು ಏನು ಸಮರ್ಪಣೆ ಮಾಡ್ತೀಯ ಅದು ಗುರು ಸಮರ್ಪಣೆ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲವ ದೇವಸ್ಥಾನಕ್ಕೆ ಹೋಗೋದು. ಇದು ಭಿಕ್ಷೆಗೆ ನೀನು ಸಮರ್ಪಣೆ ಮಾಡುವ ಆ ಟೈಮ್ ಅದನ್ನು ಹಾಗೆ ಕರೀತಾರೆ ಗುರುಗಳಿಗೆ, ಸನ್ಯಾಸಿಗಳಿಗೆ. ಈ ಸಮಯದಲ್ಲಿ ಹೋಗು, ತಗೊಂಬ ಹೋಗು ಅಂತ ಕಳಿಸಿದ್ರು. ತಗೊಂಡು ಹೋಗಿ ಬಂದೆ. ಅದ್ರ ಕ್ಯೂನಲ್ಲಿ ನಿಲ್ಲಿಲ್ಲ. ಮತ್ತೆ ನೋಡು, ಇದನ್ನು ಕಲ್ತ್ಕೋ. ಯಾವತ್ತೂ ನೀನು ಯಾವಾಗ ಎಷ್ಟು ಕೊಟ್ಟಿದೀಯಾ ಅನ್ನೋದು ಮುಖ್ಯ ಅಲ್ಲ, ಯಾವಾಗ ಇದು ಸಮರ್ಪಣೆ. ಆವಾಗ ನೀನು ಕೊಟ್ಟಿದ್ದ ಕಾಣಿಕೆ, ಇವಾಗ ಮಾಡೋದು ಸಮರ್ಪಣೆ. ಅದರಿಂದ ಸಮರ್ಪಣೆ ಮನೋಭಾವವನ್ನು ಬೆಳೆಸ್ಕೊ ಅಂತ ಹೇಳಿದ್ರು.
ಹಾಗಾಗಿ ಇದೆಲ್ಲ ನಾವು ಬೆಳೆಸ್ಕೋತಾ ಹೋಗಬೇಕು. ನಾವೇನು ನಮ್ಮ ಮನಸ್ಸಿನಲ್ಲಿ ಏನೇನೋ ಕಲ್ಪನೆಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನೀನು 1 ಕೋಟಿ ಕೊಟ್ಟಿರು, ದಟ್ಸ್ ಇಮ್ಮೆಟೀರಿಯಲ್. ನೀನು ಈಗ ಬಂದಾಗ ಮಾಡೋದೇ ಸಮರ್ಪಣೆ. ಅದರಿಂದವ ಇವತ್ತು ಅಷ್ಟೇ ಯಾರಿಲ್ಲಿ ನನಗೆ ನಮಸ್ಕಾರ ಮಾಡಕ್ಕೆ ಬರ್ತೀರಿ ಅದಕ್ಕೆ ಸಜ್ಜಾಗಿ ಬಂದಿದ್ದವ್ರು ಮಾತ್ರ ನಮಸ್ಕಾರ ಮಾಡಿ, ಮಿಕ್ದವ್ರೆಲ್ಲರಿಗೂ ಪೂರ್ಣ ಆಶೀರ್ವಾದಗಳನ್ನು ಇಲ್ಲಿಂದಲೇ ಮಾಡ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಹೋಗಿ ಹಾಗೆ ಹೋಗಬೇಡಿ. ಆ ಥರ ಇದ್ದವ್ರನ್ನ ಮಾತ್ರ ಶ್ರೀನಿವಾಸ್ ಕಳಿಸಿ. ಜೈ ಶ್ರೀಮಾತ. ಈ ಪದ್ಧತಿ ಯಾವಾಗಲೂ ಇದೆ, ಮುಂದಕ್ಕೂ ಇದೇ ನಡೀತಾ ಹೋಗುತ್ತೆ. ನೀನು 10 ಸರಿ ಬಂದರೂ 10 ಸರಿಯೂ ತರಬೇಕು. ಇದರ 10 ಸರಿ ಬರಲೇಬೇಡ, ನಮಸ್ಕಾರ ಮಾಡಬೇಡ. 1 ಸರಿ ಮಾಡಿದೆಯಲ್ಲ ಸಾಕು. ನೀ 10 ಸರಿ ಬರ್ತಾನೆ ನಮಸ್ಕಾರ ಮಾಡಬೇಕು. ಆದರೆ ಬರೀ ಕೈಯಲ್ಲಿ ಬರಬೇಕು ಅನ್ನೋದಿಲ್ಲ ಶಾಸ್ತ್ರದಲ್ಲಿ. ನೀವು 1 ಸರಿ ಮಾಡಿದ್ಮೇಲೆ ಸಾಕು. ನೀ ದಿನ ಬರ್ತೀಯ ನಾನು ಇರ್ತೀನಿ ಅಂತ, ಆದರೆ ಬರೀ ಕೈಯಲ್ಲಿ ಬಂದು ನಮಸ್ಕಾರ ಮಾಡಬಾರ್ದು. ಅದು ಸರಿಯಾದ ಕ್ರಮನೂ ಅಲ್ಲ, ನಿನಗೆ ಸರಿಯಾದ ಫಲವನ್ನು ನೀಡಲ್ಲ. ಜೈ ಶ್ರೀಮಾತ. ಜೈ ಜೈ ಶ್ರೀಮಾತ. ಬಿಕಾಸ್ ಐ ಆಮ್ ನಾಟ್ ಎ ಗೆಸ್ಟ್ ಇನ್ ಯುವರ್ ಹೌಸ್. ನಿನ್ನ ಮನೆಗೆ ನಾನು ಅತಿಥಿಯಾಗಿ ಬಂದಿಲ್ಲ. ನೀನು ದೈವ ಅಂತ ಕರೆದಿರೋದ್ರಿಂದ, ಬಂದು ಕೂರಿಸಿರೋದ್ರಿಂದ, ಪಾದ ಪೂಜೆ ಮಾಡಿದ್ರಿಂದ ಆ ದೈವಕ್ಕೆ ಹೇಗೆ ನಡ್ಕೋಬೇಕೋ ಹಾಗೆ ನೀನು ನಡ್ಕೊಳ್ಳೋದು ನಿನ್ನ ಧರ್ಮ. ಜೈ ಶ್ರೀಮಾತ.